ಓಕೆ ವಿದ್ಯಾರ್ಥಿಗಳೇ, ನಮ್ಮ ಸರ್ಕಾರಿ ಪ್ರೌಢಶಾಲೆ ಹಳ್ಳಿ ಸಲಗರ್ ಶಾಲೆ, ಈ ಶಾಲೆಯಲ್ಲಿ ನಾವು ಸಮಾಜ ವಿಜ್ಞಾನ ವಿಷಯ ವತಿಯಿಂದ ಕೋನ್ ಮನೆಗೆ ಅಂತಕ್ಕಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಈ ಕಾರ್ಯಕ್ರಮ ಈ ತರಗತಿಯ ಕೋಣೆಯಲ್ಲಿ ಹಮ್ಮಿಕೊಳ್ಳುವುದರ ಮೂಲ ಉದ್ದೇಶ ಈಗಾಗಲೇ ನಿಮಗೊಂದ್ಸಲ ಹೇಳಿನಿ. ಕಲಿಕೆಯಲ್ಲಿ ಮಕ್ಕಳ ಗುಣಮಟ್ಟವನ್ನು ಉತ್ತಮಪಡಿಸುವ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಈಗಾಗಲೇ ಕಾರ್ಯಕ್ರಮ ಪ್ರಾರಂಭ ಮಾಡಿದ್ದು. ಇಲ್ಲಿವರೆಗೂ 9 ಜನ ಸ್ಪರ್ಧಿಗಳು ಈ ಕಾರ್ಯಕ್ರಮದಲ್ಲಿ ಬಂದು ಭಾಗಿಯಾಗಿ ಹೋಗ್ಯಾರ. ಈಗ ಭಾಗ 3 ಅಂತೇಳಿ ಇವತ್ತಿನ ದಿನ ಇನ್ನೂ ಉಳಿದ 2 ಜನ ವಿದ್ಯಾರ್ಥಿಗಳಿಗೆ ಇವತ್ತು ಕೌಲ್ ಮನೆಗ ದಶಪತಿ ಕಾರ್ಯಕ್ರಮಕ್ಕೆ ವೇದಿಕೆ ಮೇಲೆ ಅವರಿಗೆ ಕರೆದು ಅವ್ರನ್ನೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಒಳ್ಳೆಯ ಆಟ ಆಡಲಿ ಅಂತಕ್ಕಂಥ ಒಂದು ಹಾರೈಸುತ್ತಾ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೂ ಮತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸತಕ್ಕಂಥ ಎಲ್ಲ ಸ್ಪರ್ಧಾರ್ಥಿಗಳಿಗೂ ಕೂಡ ಹೃದಯಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನು ಕೋರುತ್ತೇವೆ. ಓಕೆ ವಿದ್ಯಾರ್ಥಿಗಳೇ, ಕೆಲವೇ ಕ್ಷಣಗಳಲ್ಲಿ ಈಗ ಕೌಲ್ ಮನೆಗ ದಶಪತಿ ಕಾರ್ಯಕ್ರಮದ ಅರ್ಹತಾ ಸುತ್ತಿನಲ್ಲಿ 10ನೇ ಸ್ಪರ್ಧೆಯಾಗಿ ಆಯ್ಕೆಯಾಗಿರ್ತಕ್ಕಂಥ ವಿದ್ಯಾರ್ಥಿನಿ ರಂಜಿತಾ ವೇದಿಕೆ ಮೇಲೆ ಬರಬೇಕು. ಓಕೆ ಓಕೆ ರಂಜಿತಾ, ಈ ಕಾರ್ಯಕ್ರಮಕ್ಕೆ ಆಯ್ಕೆಯಾಗಿದೆ, ಏನು ಅನಿಸ್ತೀನಿ ನನಗೆ? ವೆರಿ ಗುಡ್, ಖುಷಿ ಅನಿಸ್ತದೆ. ಈ ಕಾರ್ಯಕ್ರಮದ ಎಲ್ಲ ನಿಯಮಗಳು ಗೊತ್ತವ ನಿನಗೆ? ಜೋರಾಗಿ ಮಾತಾಡ್ಬೇಕಾ? ಗೊತ್ತವ? ಓಕೆ, ಈ ಕಾರ್ಯಕ್ರಮ ಸ್ಟಾರ್ಟ್ ಮಾಡೋಣ. ಓಕೆ, ಈ ಕಾರ್ಯಕ್ರಮದಲ್ಲಿ 10 ಪ್ರಶ್ನೆಗಳು ಇರ್ತಾವ. ಎಷ್ಟನೇ ಪ್ರಶ್ನೆವರೆಗೂ ಹುಡುಗರಿಗೆ ಇಷ್ಟಪಡ್ತೀವಿ? ಕನ್ಫರ್ಮ್ ಇಲ್ಲ, ಎಷ್ಟಾಗ್ತದೆ ಅಷ್ಟು ಹೋಗ್ತಕ್ಕಂಥ. ಓಕೆ, ತಡ ಮಾಡದ ಆಟ ಸ್ಟಾರ್ಟ್ ಮಾಡೋಣ. ರಂಜಿತಳಿಗಾಗಿ ಇರ್ತಕ್ಕಂಥ ಮೊದಲನೇ ಪ್ರಶ್ನೆ ಈ ರೀತಿಯಾಗಿದೆ. ಕೌಟಿಲ್ಯನು ಬರೆದ ಕೃತಿ ಯಾವುದು? 4 ಆಯ್ಕೆಗಳು ನೋಡೋಣ. ಮೊದಲನೇ ಆಯ್ಕೆ ಹರ್ಷಚರಿತೆ, ಎರಡನೇದು ರಾಜ್ಯ ತರಂಗಿಣಿ, ಮೂರನೇದು ಮುದ್ರಾ ರಾಕ್ಷಸ, 4ನೇದು ಅರ್ಥಶಾಸ್ತ್ರ. ಶಿವರಾಜ್ ಹೇಳಮ್ಮ ಅನ್ಸಬಹುದು. ಅರ್ಥಶಾಸ್ತ್ರ ಲಾಕ್ ಮಾಡೋಣ. ಇನ್ನೂ ಕೂಡ 50 ಸೆಕೆಂಡ್ ಅದ. ನೀ ಹೇಗೆ ಹೇಳ್ತೀಯ ಲಾಕ್ ಮಾಡೋಣ. ಓಕೆ, ನೀ ಹೇಳಿರ್ತಕ್ಕಂಥ ಉತ್ತರ ಅರ್ಥಶಾಸ್ತ್ರ ಸರಿನೋ ತಪ್ಪೋ ನೋಡೋಣ. ರಂಜಿತಾ ಹೇಳ್ತಕ್ಕಂಥ ಅಥವಾ ಹೇಳಿರ್ತಕ್ಕಂಥ ಉತ್ತರ ಸರಿಯಾದ ಉತ್ತರ. ರಂಜಿತಾ, ನಿನ್ನ ಖಾತೆಯಲ್ಲಿ 1 ರೂಪಾಯಿ ಜಮಾ ಆಯಿತು. ಈ 1 ರೂಪಾಯಿ ತಗೊಂಡು ಆಟ ಹೀಗೆ ನಿಲ್ಲಿಸ್ಬೋದು. ಒಂದು ವೇಳೆ ಆಟ ಮುಂದುವರಿಸ್ಬೋದು. ಒಂದು ವೇಳೆ ಎರಡನೇ ಪ್ರಶ್ನೆಗೆ ನೀನು ತಪ್ಪು ಉತ್ತರ ಹೇಳಿದರೆ ನೀನು ಗಳಿಸಿರ್ತಕ್ಕಂಥ 1 ರೂಪಾಯಿನೂ ಕೂಡ ನಾವು ವಾಪಸ್ ಕೊಡ್ತೀವಿ. ಆಟ ಮುಂದಾಡ್ತಿ. ಓಕೆ, ರಂಜಿತಾಳಿಗಾಗಿ ಇರ್ತಕ್ಕಂಥ ಎರಡನೇ ಪ್ರಶ್ನೆ ಈ ರೀತಿ ಬರುತ್ತದೆ. ಇಂಡಿಕಾ ಎಂಬ ಕೃತಿ ಬರೆದವರು ಯಾರು? ಇಂಡಿಕಾ ಎಂತಕ್ಕಂಥ ಕೃತಿ ಬರೆದವರು ಯಾರು? ನೋಡಿ ರಂಜಿತಾ, 4 ಆಪ್ಷನ್ಸ್ಗಳು ಅಥವಾ ಆಯ್ಕೆಗಳು. 1ನೇದು ಕೌಟಿಲ್ಯ, 2ನೇದು ಚಾಣಕ್ಯನು, 3ನೇದು ಬಾಣನು, 4ನೇದು ಮೆಗಾಸ್ತನಿಸನು. 4ನೇ ಆಯ್ಕೆ ಮೆಗಾಸ್ತನಿಸ್. ಓಕೆ, ಲಾಕ್ ಮಾಡಿ. ಒಂದ್ಸಲ ಲಾಕ್ ಅಂತ ಹೇಳಿದ್ರೆ ಆನಂತರ ಹೊರ ಉತ್ತರ ಚೇಂಜ್ ಮಾಡೋಂಗಿಲ್ಲ. ಲಾಕ್ ಮಾಡಿ. ಮೆಗಾಸ್ತನಿಸ್ ಉತ್ತರ ಸರಿಯೋ ತಪ್ಪು ನೋಡೋಣ. ಮೆಗಾಸ್ತನಿಸ್ ಎಂತಕ್ಕಂಥದ್ದು ಉತ್ತರ ಸರಿಯಾಗಿದೆ. ರಂಜಿತಾ ಖಾತೆಯಲ್ಲಿ 2 ರೂಪಾಯಿ. ಓಕೆ ರಂಜಿತಾ, 3ನೇ ಪ್ರಶ್ನೆ ನೋಡೋಣ. ರಂಜಿತಾ, ನಿನಗಾಗಿ ಬರ್ತಕ್ಕಂಥ 3ನೇ ಪ್ರಶ್ನೆ ಈ ರೀತಿಯಾಗಿದೆ. ಇತಿಹಾಸದಲ್ಲಿ ಮೊದಲಿಗೆ ದೇವಾನಾಂ ಪ್ರಿಯ ಮತ್ತು ಪ್ರಿಯದರ್ಶಿ ಎಂಬ ಬಿರುದುಗಳು ಯಾವ ಅರಸನಿಗೆ ಇದ್ದವು? ದೇವನಾಂ ಪ್ರಿಯ ಮತ್ತು ಪ್ರಿಯದರ್ಶಿನಿ ಅಂತಕ್ಕಂಥ ಈ ಬಿರುದುಗಳು ಯಾವ ಅರಸನಿಗೆ ಇದ್ದವು? ಆಪ್ಷನ್ಸ್ ಎ ಬಿಂದುಸಾರ, ಆಪ್ಷನ್ಸ್ ಬಿ ಚಂದ್ರಗುಪ್ತ ಮೌರ್ಯ, ಆಪ್ಷನ್ಸ್ ಸಿ ಅಶೋಕ, ಆಪ್ಷನ್ಸ್ ಡಿ ಯಾರು ಅಲ್ಲ. ಓಕೆ, ಅಶೋಕ ಲಾಕ್ ಮಾಡಂತಿ. ಇನ್ನೊಂದ್ಸಲ ವಿಚಾರ ಮಾಡ್ತೇನೆ ನೋಡಮ್ಮ. ನನ್ನ ಟೈಮ್ 50 ಸೆಕೆಂಡ್ ಅದ.
ನೀವು ಆಫ್ ಮಾಡಿದ್ರೆ ಲಾಕ್ ಮಾಡ್ತೀನಿ, ಇನ್ನು ಬಿಟ್ಟು ವಿಷಯ ಅದು. ಆ ಕಡೆ ನೋಡ್ಬೇಡ, ಈ ಕಡೆ ನೋಡಿ. ಅಶೋಕ. ಓಕೆ, ಲಾಕ್ ಮಾಡೋಣ. ಲಾಕ್ ಅಶೋಕ. ಅಶೋಕ ಎಂತಕ್ಕಂಥದ್ದು ಸರಿಯಾದ ಉತ್ತರ. ವೆರಿ ಗುಡ್. ಈಗ ರಂಜಿತಳ ಖಾತೆಯಲ್ಲಿ 3 ರೂಪಾಯಿ. ಓಕೆ ಅಮ್ಮ, 3 ರೂಪಾಯಿ. ಈಗ ಮೊದಲನೇ ಸೇಫ್ ಝೋನ್ 4ನೇ ಪ್ರಶ್ನೆಗೆ ಸರಿ ಉತ್ತರ ಹೇಳಿದರೆ 4 ರೂಪಾಯಿ ಸಿಗ್ತಾವ. ಮೊದಲನೇ ಸೇಫ್ ಝೋನ್ ಕೂಡ ಕ್ರಾಸ್ ಮಾಡ್ತಿ, ನಿನ್ 4 ರೂಪಾಯಿ ಫಿಕ್ಸ್ ಆಗ್ತಾವ. ಹಾಗಾದ್ರೆ ಈಗ ನಮ್ಮ ಕೋಲ್ಮನೆಗ ದಶಪತಿ ಕಾರ್ಯಕ್ರಮದ ವತಿಯಿಂದ ಈಗ 4ನೇ ಪ್ರಶ್ನೆಗೆ ನಿನಗೆ ಎರಡು ನಾವು ಸಹಾಯವಾಣಿಗಳನ್ನು ಕೊಡ್ತೇವೆ. ಒಂದು ಪ್ರೇಕ್ಷಕರ ಸಹಾಯವಾಣಿ, ಇನ್ನೊಂದು 50-50. ಎರಡರಲ್ಲಿ ಯಾವುದನ್ನು ಕೂಡ ನೀ ಬಳಸ್ಕೊಳ್ಬಹುದು. 4ನೇ ಪ್ರಶ್ನೆಯಿಂದ 10ನೇ ಪ್ರಶ್ನೆವರೆಗೂ ನೀ ಬಳಸ್ಕೊಳ್ಬಹುದು. ಓಕೆ ರಂಜಿತಾ, ಈ ಒಂದು 4ನೇ ಪ್ರಶ್ನೆ ನಿನಗೇನಪ್ಪಾ ಅಂತಂದ್ರೆ ಮೊದಲನೇ ಸೇಫ್ ಝೋನ್ ಸೇರಿಸ್ತಕ್ಕಂಥ ಪ್ರಶ್ನೆ ಹೀಗಿದೆ. ತ್ರೈ ಸಮುದ್ರ ತೋಯ ಪಿತಾವಾಹನ ಎಂಬ ಬಿರುದು ಹೊಂದಿದ ಅರಸ ಯಾರು? ಆಪ್ಷನ್ಸ್ ಆಪ್ಷನ್ಸ್ ಎ ಸಮುದ್ರಗುಪ್ತ, ಆಪ್ಷನ್ಸ್ 2 ಅಶೋಕ, ಆಪ್ಷನ್ಸ್ 3 ಕನಿಷ್ಕ, ಆಪ್ಷನ್ಸ್ 4 ಗೌತಮಿಪುತ್ರ ಶಾತಕರ್ಣಿ. ಸಮುದ್ರಗುಪ್ತ, ಅಶೋಕ, ಕನಿಷ್ಕ, ಗೌತಮಿಪುತ್ರ ಶಾತಕರ್ಣಿ. ಯಾವ ಅರಸನಿಗೆ ತೈ ಸಮುದ್ರ ತೋಯ ಪಿತಾವಾಹನ ಎಂತಕ್ಕಂಥ ಬಿರುದಿತ್ತು? ಈ ಕಡೆ ನೋಡಿ. 50-50. ಎರಡು ತಪ್ಪಾದ ಉತ್ತರಗಳು ಸಮುದ್ರಗುಪ್ತ ಮತ್ತು ಕನಿಷ್ಕ. 50-50 ಹೆಲ್ಪ್ ಲೈನ್ ತೊಂದಳ. ಎರಡು ತಪ್ಪಾದ ಉತ್ತರಗಳನ್ನು ನಾನು ತೆಗೆಯುತ್ತೇನೆ. ಗೌತಮಿಪುತ್ರ ಶಾತಕರ್ಣಿ. ವೆರಿ ಗುಡ್, ಸರಿಯಾದ ಉತ್ತರ. ಈಗ ಉತ್ತರ ನೋಡೋಣ. ಹೇಳಿದ್ದು ಗೌತಮಿಪುತ್ರ ಶಾತಕರ್ಣಿ ಅಂತಕ್ಕಂಥ ಸರಿಯಾದ ಉತ್ತರ. ವೆರಿ ಗುಡ್. ನಿಮ್ಮ ಖಾತೆಯಲ್ಲಿ 4 ರೂಪಾಯಿ ಮೊದಲನೇ ಸೇಫ್ ಝೋನ್ ಕ್ರಾಸ್ ಮಾಡಿದೆ. ಬಹಳ ಸಂತೋಷ ಆಯ್ತಪ್ಪ. ನಮ್ಮ ಕಾರ್ಯಕ್ರಮದ ವತಿಯಿಂದ ನಿನಗೇನಪ್ಪಾ ಅಂತಂದ್ರ ಕಂಗ್ರಾಚುಲೇಷನ್ ಹೇಳುತ್ತಾ, ಈಗ ರಂಜಿತಾ ಏನಪ್ಪಾ ಅಂದ್ರೆ ನಮ್ಮ ಕಾರ್ಯಕ್ರಮದ ವತಿಯಿಂದ 4 ರೂಪಾಯಿ ಚೆಕ್ ಅನ್ನು ವಿತರಣೆ ಮಾಡುತ್ತೇವೆ. ಈ ಒಂದು ಲಿಫಾಫಾದಲ್ಲಿ 4 ರೂಪಾಯಿ ಇರ್ತಾವಮ್ಮ. ಓಕೆ, ಎಲ್ಲೋ ಜೋರ ಚಪ್ಪಾಳೆ. ಓಕೆ, ಮೊದಲನೇ ಸೇಫ್ ಝೋನ್ ಸೇರಿ 4 ರೂಪಾಯಿ ಫಿಕ್ಸ್ ಅಮ್ಮ. 5ನೇ ಪ್ರಶ್ನೆಗೆ ಉತ್ತರ ತಪ್ಪು ಹೇಳಿದ್ರು ಕೂಡ 4 ರೂಪಾಯಿ ನಿನ್ನ ಖಾತೆಗೆ ಸಿಗ್ತಾವ. ಓಕೆ, ರೈಟ್. ಓಕೆ ರಂಜಿತಾ, ಈಗಾಗಲೇ 4 ರೂಪಾಯಿ ಗೆಲ್ಲುವುದರ ಮೂಲಕ ಮೊದಲನೇ ಸೇಫ್ ಝೋನ್ ಸೇರಿರ್ತಕ್ಕಂಥ ವಿದ್ಯಾರ್ಥಿ. ಓಕೆ ರಂಜಿತಾ, 4 ರೂಪಾಯಿ ತಗೊಂಡು ಏನ್ ಮಾಡ್ತಾವ ನೀ? ವೆರಿ ಗುಡ್. ಖುಷಿ ಆಗಿದಮ್ಮ ಈಗ. ಓಕೆ, 5ನೇ ಪ್ರಶ್ನೆ ನೋಡೋಣ. ರೈಟ್. ರಂಜಿತಾಳಿಗೆ ಆಗಿರ್ತಕ್ಕಂಥ 5ನೇ ಪ್ರಶ್ನೆ ಈ ರೀತಿ ಮೂಡಿ ಬರುತ್ತದೆ. ಏಕಶಿಲಾ ಗೊಮ್ಮಟೇಶ್ವರ ಪ್ರತಿಮೆಯು ಎಷ್ಟು ಅಡಿ ಎತ್ತರವಾಗಿದೆ? ಗೊಮ್ಮಟೇಶ್ವರನ ವಿಗ್ರಹ ಎಷ್ಟು ಅಡಿ ಎತ್ತರವಾಗಿದೆ? ನೋಡಮ್ಮ, ನಿನಗಾಗಿರ್ತಕ್ಕಂಥ 4 ಆಯ್ಕೆಗಳು. 1ನೇದು 48 ಅಡಿ ಎತ್ತರ, 2ನೇದು 58 ಅಡಿ ಎತ್ತರ, 3ನೇದು 68 ಅಡಿ ಎತ್ತರ, 4ನೇದು 78 ಅಡಿ ಎತ್ತರ. ಶೋರ? ಲಾಕ್ ಮಾಡೋಣ. ಓಕೆ, ಲಾಕ್. ರಂಜಿತಾ ಹೇಳಿರ್ತಕ್ಕಂಥ ಉತ್ತರ ಸರಿ ಅಥವಾ ತಪ್ಪು ನೋಡೋಣ. ರಂಜಿತಾ ಹೇಳಿರ್ತಕ್ಕಂಥ ಉತ್ತರ ಸರಿಯಾಗಿದೆ. ವೆರಿ ಗುಡ್. ನಿಮ್ಮ ಖಾತೆಯಲ್ಲಿ 5 ರೂಪಾಯಿ. ಈಗ 6ನೇ ಪ್ರಶ್ನೆಗೆ ಸರಿ ಉತ್ತರ ಹೇಳಿದರೆ 6 ರೂಪಾಯಿ, ತಪ್ಪು ಉತ್ತರ ಹೇಳಿದರೆ 4 ರೂಪಾಯಿ. ಎಲ್ಲ ರೂಲ್ಸ್ಗಳು ಗೊತ್ತವ. ಓಕೆ, ಮುಂದಿನ ಪ್ರಶ್ನೆಗೆ ಹೋಗೋಣ. ರಂಜಿತಾ, ನಿನಗಾಗಿರ್ತಕ್ಕಂಥ 6ನೇ ಪ್ರಶ್ನೆ ಈ ರೀತಿಯಾಗಿದೆ. ಯಾವ ರಾಜ್ಯ ವಂಶದವರು ಸೈನ್ಯವನ್ನು ಕರ್ನಾಟ್ ಬಲ ಎಂದು ಕರೆಯುತ್ತಿದ್ದರು? ಯಾವ ರಾಜ್ಯ ವಂಶದವರು ಸೈನ್ಯವನ್ನು ಕರ್ನಾಟ್ ಬಲವೆಂದು ಕರೆಯುತ್ತಿದ್ರು? ಆಯ್ಕೆ ನೋಡಮ್ಮ 4. 1ನೇದು ಬಾದಾಮಿ ಚಾಲುಕ್ಯರು, 2ನೇದು ಕಲ್ಯಾಣ ಚಾಲುಕ್ಯರು, 3ನೇದು ಹೊಯ್ಸಳರು, 4ನೇದು ಯಾರು ಅಲ್ಲ. ಒಂದನೇದು ಬಾದಾಮಿ ಚಾಲುಕ್ಯರು, 2ನೇದು ಕಲ್ಯಾಣ ಚಾಲುಕ್ಯರು, 3ನೇದು ಹೊಯ್ಸಳರು, 4ನೇದು ಯಾರು ಅಲ್ಲ. ಸೈನ್ಯವನ್ನು ಕರ್ನಾಟ ಬಲ ಎಂದು ಕರೆಯುತ್ತಿದ್ದರು. ಯಾವತ್ತು ಈಗಾಗಲೇ ಒಂದು ನೋಡಿದ್ನಿ. ಓಕೆ, ಪ್ರೇಕ್ಷಕರ ಸಹಾಯವಾಣಿ ತೋತಾರಂತ. ಈಗ 50-50 ತಗೊಂಡಳಕ್ಕೆ
ಒಂದು ಹೋಗ್ಯದ, ಇನ್ನೊಂದು ಉಳಿದ ಪ್ರೇಕ್ಷಕರ ಸಹಾಯವಾಣಿ. ನೀವು ಪ್ರೇಕ್ಷಕರು ಹೇಳಬೇಕು. ಒಂದನೇ ಆಪ್ಷನ್ ಸರಿ ಇತ್ತು ಅಂದ್ರೆ ಕೈ ಎತ್ತಬೇಕು, ಎರಡನೇ ಆಪ್ಷನ್ ಸರಿ ಇತ್ತು ಅಂದ್ರೆ ಕೈ ಎತ್ತಬೇಕು, ಮೂರನೇ ಆಪ್ಷನ್ ಯಾವ್ದು ಆಪ್ಷನ್ ಸರಿ ಇರ್ತದೆ ಕೈ ಎತ್ತಬೇಕು. ನೀವು ಕೈ ಎತ್ತಿದರ ಸಂಖ್ಯೆ ಆಧಾರದ ಮೇಲೆ ಅಕ್ಕಿ ಆನ್ಸರ್ ಹೇಳ್ತಿರ್ತಾರೆ. ಓಕೆ, ಇದು ನಿಮಗಾಗಿರ್ತಕ್ಕಂಥ ಪ್ರಶ್ನೆ. ರಾಜ್ಯ ಮನೆತನದವರು ಸೈನ್ಯವನ್ನು ಕರ್ನಾಟಕ ಬಲವೆಂದು ಕರೆಯುತ್ತಿದ್ರು. ಓಕೆ, ಆಪ್ಷನ್ಸ್ ಎ ಬಾದಾಮಿ ಚಾಲುಕ್ಯರು, ಯಾರು ಇಲ್ಲ. ಓಕೆ, ಆಪ್ಷನ್ಸ್ ಬಿ ಕಲ್ಯಾಣ ಚಾಲುಕ್ಯರು. 1 2 3 4 5 6 6. ಈಗ ಹೇಳ್ಬೋದು ನೀವು ಬಿಂದಾಸ್ ಉತ್ತರ ಯಾವ್ದಂತ ನಿಮಗಾಗಿದೆ ಅದು ಕ್ವಶನ್. ಪ್ರೇಕ್ಷಕರ ಸಹಾಯವಾಣಿ 6 ಮಂದಿ. ಓಕೆ, ಹೊಯ್ಸಳರು 1 2 3 6 ಹೊಯ್ಸಳರಿಗೆ 8 9 ಮಂದಿ ರಮಣ. ಓಕೆ, ಯಾರು ಅಲ್ಲ. ಓಕೆ, ಅವರೆಲ್ಲರೂ ಕೆಲವೊಂದು ಜನ ಹೆಚ್ಚಿಗೆ ಆಪ್ಷನ್ ಸಿ ಅಲ್ಲತ್ತಾರ, ನಂತರ ಕೆಲವರು ಬಿ ಅಲ್ಲತ್ತಾರ. ಕಲ್ಯಾಣ ಚಾಲುಕ್ಯರು ನೀ ಚೇಂಜ್ ಅವ್ರು ಹೇಳಿದ್ದೆ ಫೈನಲ್ ಅಂತ ನೀನು ಇಲ್ಲ, ನೀನು ಕೂಡ ಚೇಂಜ್ ಮಾಡಬಹುದು. ಕಲ್ಯಾಣ ಚಾಲುಕ್ಯರು ಲಾಕ್ ಮಾಡೋಣ. ಕಲ್ಯಾಣ ಚಾಲುಕ್ಯರು, ಕಲ್ಯಾಣ ಚಾಲುಕ್ಯರು ಅಂತಕ್ಕಂಥದ್ದು ಉತ್ತರ ತಪ್ಪಾಗಿರ್ತಕ್ಕಂಥ ಉತ್ತರ. ಸರಿಯಾದ ಉತ್ತರ ಬಾದಾಮಿ ಚಾಲುಕ್ಯರು. ಓಕೆ, ರಂಜಿತಾ ಇಲ್ಲಿವರೆಗೂ ಒಳ್ಳೆ ರೀತಿ ಆಟ ಆಡಿದ್ರು. 6ನೇ ಪ್ರಶ್ನೆಗೆ ತಪ್ಪು ಉತ್ತರ ಹೇಳಿರುವುದರಿಂದ ರಂಜಿತಾಗೆ ಏನಪ್ಪಾ ಅಂತಂದ್ರೆ ನಮ್ಮ ಕಾರ್ಯಕ್ರಮ ವತಿಯಿಂದ ಕೇವಲ 4 ರೂಪಾಯಿಯನ್ನು ಒಂದು ಲಿಫಾಫಾದಲ್ಲಿ ಹಾಕಿ ಕೊಡುತ್ತೇವೆ. ಇದು ಕಾರ್ಯಕ್ರಮದ ವತಿಯಿಂದ ಬಹುಮಾನವಾಗಿ. ಓಕೆ, ಎಲ್ಲ ಮಕ್ಕಳು ಜೋರ ಚಪ್ಪಾಳೆ ತಟ್ಟಬೇಕು. ಓಕೆ, ಕೋರ್ಮನೆಗ ದಶಪತಿ ಕಾರ್ಯಕ್ರಮದ ಅರ್ಹತಾ ಸುತ್ತಿನಲ್ಲಿ ಕೊನೆಯ ಸ್ಪರ್ಧೆಯಾಗಿ ಆಯ್ಕೆಯಾಗಿರ್ತಕ್ಕಂಥ ವಿದ್ಯಾರ್ಥಿ ವಿಶಾಲ್. ಈ ವಿಶಾಲ್ ವೇದಿಕೆ ಮೇಲೆ ಬರಬೇಕು. ವಿಶಾಲ್ ಪ್ಲೀಸ್ ಸರ್. ವಿಶಾಲ್, ಈ ಕಾರ್ಯಕ್ರಮಕ್ಕೆ ಆಯ್ಕೆಯಾಗಿದೆ ಏನು ಅನ್ಸ್ತಪ್ಪ? ವೆರಿ ಗುಡ್, ಖುಷಿಯಾಗಿರುತ್ತ. ಹಾಗಾದ್ರೆ ಎಷ್ಟನೇ ಪ್ರಶ್ನೆವರೆಗೂ ಹೋಗ್ತೀನಿ ಅಂತ ಅನಿಸ್ತದೆ ನಿಮಗೆ? ದಶಪತಿ ಆಗ್ತೀನಿ ಅಂತ ಅನಿಸ್ತದೆ. ಓಕೆ, ಆಟ ಸ್ಟಾರ್ಟ್ ಮಾಡೋಣ. ಈ ಕಾರ್ಯಕ್ರಮದ ಎಲ್ಲ ನಿಯಮಗಳು ಗೊತ್ತವ ನಿಮಗೆ? ಓಕೆ, ಸ್ಟಾರ್ಟ್ ಮಾಡೋಣ. ವಿಶಾಲ್, ನಿನಗಾಗಿರ್ತಕ್ಕಂಥ ಮೊದಲನೇ ಪ್ರಶ್ನೆ, ಆದಿಕವಿ ಪಂಪನು ರಚಿಸಿದ ಕೃತಿ ಯಾವುದು? ಆದಿಕವಿ ಪಂಪನು ರಚಿಸಿದ ಕೃತಿ ಯಾವುದು? ಆಪ್ಷನ್ಸ್ ಆಯ್ಕೆ 1 ಶಾಂತಿ ಪುರಾಣ, ಆದಿ ಪುರಾಣ, ಕವಿರಾಜ್ಯ ಮಾರ್ಗ, ಯಾವುದು ಅಲ್ಲ? ಶಾಂತಿ ಪುರಾಣ. ಓಕೆ, ಲಾಕ್ ಮಾಡೋಣ. ಲಾಕ್. ಸರಿಯಾದ ಉತ್ತರ ಆದಿ ಪುರಾಣ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಇರ್ಲಿ, ವಿಶಾಲ ಒಳ್ಳೆ ರೀತಿ ಆಟ ಆಡಕ್ ಬಂದಿದ್ದ, ಬಟ್ ಮೊದಲನೇ ಉತ್ತರಕ್ಕೆ ತಪ್ಪು ಉತ್ತರ ಹೇಳಿರುವುದರಿಂದ ಈ ಕಾರ್ಯಕ್ರಮದ ವತಿಯಿಂದ ವಿಶಾಲನಿಗೆ ಹೃದಯಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳು. ವೆರಿ ಗುಡ್. ಓಕೆ, ಪ್ರೀತಿಯ ವಿದ್ಯಾರ್ಥಿಗಳೇ, 8ನೇ ತರಗತಿಯ ಮಕ್ಕಳಿಗೆ ಸಮಾಜ ವಿಜ್ಞಾನ ವಿಷಯ ವತಿಯಿಂದ ಭಾಗ 3 ಕೋನ್ಮನೆಗ ದಶಪತಿ ಅಂತಕ್ಕಂಥ ಕಾರ್ಯಕ್ರಮ ನಡೆಸಲಾಯಿತು. ಇದರಲ್ಲಿ ಯಾವುದೇ ವಿದ್ಯಾರ್ಥಿಗಳು ಕೂಡ ದಶಪತಿ ಆಗಲಿಲ್ಲ. ಆದ್ರೂ ಕೂಡ 4 ರೂಪಾಯಿ ಮತ್ತು 7 ರೂಪಾಯಿಗಳನ್ನು ಹಲವಾರು ವಿದ್ಯಾರ್ಥಿಗಳು ಗೆದ್ದುಕೊಂಡು ಹೋದ್ರು. ಬಹಳ ತುಂಬಾ ಸಂತೋಷವಾಯಿತು. ಹಾಗೆ ಈ ಕಾರ್ಯಕ್ರಮ ಮಾಡಿದರ ಮೂಲ ಉದ್ದೇಶ ಪರೀಕ್ಷಾ ದೃಷ್ಟಿಯಿಂದ ಪರೀಕ್ಷೆಯಲ್ಲಿ ನೀವು ಉತ್ತಮ ಅಂಕಗಳು ಗಳಿಸಲಿ ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಈ ಕಾರ್ಯಕ್ರಮ ಮಾಡಿದೆವು. ಈ ಕಾರ್ಯಕ್ರಮಕ್ಕೆ ಸಪೋರ್ಟ್ ಮಾಡಿರ್ತಕ್ಕಂಥ ನನ್ನೆಲ್ಲ ಆತ್ಮೀಯ ವಿದ್ಯಾರ್ಥಿಗಳಿಗೆ ನಾಗರಾಜ್ ಸರ್ ಅವರಿಂದ ಹೃದಯಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳು.